ಸರ್, ಇದ್ರ ನಡುವೆ ಕುಮಾರಸ್ವಾಮಿ ಅವರು ಒಂದು ದೆಹಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಪಾದಯಾತ್ರೆಯಿಂದ ದೂರ ಹೇಳ್ತೀವಿ, ಯಾಕೆಂದರೆ ಎಲ್ಲರನ್ನೂ ಕೂಡ ಸಮನಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಹೇಳಿದ್ದಾರೆ. ಇಲ್ಲ, ಅದು ಏನಂದರೆ ಸ್ವಲ್ಪ ಹಾಸನದ ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಹೇಳಿದ್ರು ಕೂಡ ಅಲ್ಲಿ ಕೆಲವು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಕೆಲಸ ಮಾಡಲಿಲ್ಲ. ಅದು ಕೂಡ ಸ್ವಲ್ಪ ಬೇಸರ ಇದೆ. ಇಲ್ಲಾಂದರೆ ಅದು ಅಭ್ಯರ್ಥಿಯ ವೈಯಕ್ತಿಕ ಬೇರೆ, ನಾವು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಪಕ್ಷದ ಅಭ್ಯರ್ಥಿಯಾಗಿದ್ದರಿಂದ ನಾವೆಲ್ಲರೂ ಎಲ್ಲ ಕಡೆ ಬೇರೆ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು, ಹಿರಿಯರು ಎಲ್ಲರೂ ಕೆಲಸ ಮಾಡಿದ್ದಾರೆ. JDS ಅವರು ಕೂಡ ಅದೇ ಥರ ಮಾಡಿದ್ದಾರೆ. ಬಟ್ ಆ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಹೊಂದಾಣಿಕೆ ಕೊರತೆ ಆಯಿತು. ಅವ್ರನ್ನೆಲ್ಲ ಕೂರಿಸಿ ಸಭೆ ಮಾಡುವಂಥದ್ದು ಸರಿಯಲ್ಲ. ಈಗ ನಮ್ಮಲ್ಲಿ ಒಂದು 4 ಜನ ಹೇಳಿದ್ದು, ಅವರಲ್ಲಿ ಒಂದು 4 ಜನ ಹಿರಿಯ ಕರೆದಿದ್ರೆ ಆಯ್ತಾಯಿತು ಅನ್ನೋದು ಕುಮಾರಣ್ಣರವರ ಇವತ್ತು ಹೇಳಿದ್ದಾರೆ. ಅದು ರಾಷ್ಟ್ರೀಯ ನಾಯಕರು ಮೇಲೆ ಏನು ವಿಚಾರ ಇಲ್ಲ. ಇಲ್ಲಿ ಸ್ಥಳೀಯ ನಾಯಕರು ಕೆಲವರು ಇಂಥವನ್ನ ಅಂಥವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡುವಂಥದ್ದು ಬೇಡ, ಅದು ನೆಗೆಟಿವ್ ಆಗುತ್ತೆ, ಹೊಂದಾಣಿಕೆ ಕೊರತೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿ. ಅಂದರೆ ನೀವು ಹೇಳ್ತಾ ಇರೋದು ಈ ಥರದ ಸಣ್ಣ ಪುಟ್ಟ ಗೊಂದಲಗಳನ್ನ ನೋಡಿಕೊಂಡು ನೀವು ಕಾರ್ಯಕ್ರಮಗಳು ಮಾಡಬೇಕು ಅಂತೀರಿ. ಹಾಗಾದರೆ ಚುನಾವಣೆ ಬೇರೆ, ಆದರೆ ಮುಂದಿನ ಸಂದರ್ಭಗಳಲ್ಲಿ ಯಾರು ಮನಸ್ಸನ್ನು ಒಡೆಯುವಂಥ ಕೆಲಸ ಮಾಡಿರ್ತಾರೆ, ಪಕ್ಷಗಳನ್ನು ನಿಷ್ಠೆಯಿಂದ ಕೆಲಸ ಮಾಡಿರಲ್ಲ ಪಕ್ಷಗಳಿಗೆ, ಅಂಥವ್ರನ್ನ ಬಿಟ್ಟು ಪಕ್ಷ ನಿಷ್ಠೆ ಇರೋವಂಥವ್ರನ್ನ ಇಂಥ ಸಭೆ ಸಮಾರಂಭಗಳಲ್ಲಿ ಕೂತು ಚರ್ಚೆ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೋಬೇಕು ಅನ್ನುವಂಥದ್ದು ಕುಮಾರಣ್ಣ ಓದ್ತಾರೆ. ಈಗ ನೀವು ಮೈಸೂರು ಭಾಗದ ನಾಯಕರಿದ್ದೀರಿ, ಮೂಡಾ ವಿಚಾರದಲ್ಲಿ ಪ್ರಮುಖವಾಗಿ ಪಾದಯಾತ್ರೆಯನ್ನು ರದ್ದು ಮಾಡೋದು ಬೇಕಾದ್ರೆ ಮಾಡಿ ಎಲ್ಲ ನೋಡಿಕೊಂಡು ಅಂತೀರಿ. ಹಾಗಾದರೆ ನಾವು ಯಾವುದೇ ಹೋರಾಟವನ್ನು ನಿಲ್ಲಿಸಬೇಕು ಅಂತ ಹೇಳಿಲ್ಲ. ಹವಾಮಾನದ ಜನರ ಸಮಸ್ಯೆಗಳಿರೋದ್ರಿಂದ ಸ್ವಲ್ಪ ಮುಂದೂಡಿ, ಏನು ಒಂದು 15 ದಿವಸ ಒಂದು ತಿಂಗಳು ಮುಂದೂಡಿಬಿಟ್ರೆ ಏನಾಗೋಯ್ತದೆ, ಅದನ್ನು ಹೇಳಿದ್ದೀವಿ, ಅದನ್ನು ಮನವಿ ಮಾಡಿದ್ದೀವಿ. ಕುಮಾರಣ್ಣರವ್ರನ್ನೂ ಮನವಿ ಮಾಡಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ನಾಯಕರಿಗೂ ಕೂಡ ಮನವಿ ಮಾಡಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ JDS ಹಿರಿಯ ಮುಖಂಡರಂತ ಮಾಜಿ ಶಾಸಕರಿಂದ ಸಾರಾ ಮಹೇಶ್ ಅವರ ಮಾತು. ಯಾಕೆಂದರೆ ಪಾದಯಾತ್ರೆ ನಾವು ಮುಂದೂಡಿ ಅಂತ ಹೇಳ್ತಾ ಇಲ್ಲ, ಈ ಒಂದು ವಾತಾವರಣ ಬೇರೆ ರೀತಿಯಾಗಿದೆ, ಅದನ್ನು ನೋಡಿಕೊಂಡು ಜನರಿಗೆ ಅನುಕೂಲವಾಗುವಂತೆ ಹೋರಾಟ ಮಾಡೋಣ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.